ಇಲ್ಲಿ ಒಬ್ಬ ಜೋರು ಮಾಡ್ತಾ ಇದ್ದಾನೆ ಅಣ್ಣ. ಒಂದು 5-6 ಜನ, ಸದ್ಯಕ್ಕೆ ಒಂದು 5-6 ಜನ ಹುಡುಗರನ್ನು ಕರ್ಕೊಂಡು ಬಂದುಬಿಡು. ಹ್ಞೂ, ಸರಿ ಆಯಿತು, ಬಂದುಬಿಡು. ಗಾಂಚಲಿ ಮಾಡ್ತಾ ಇದ್ದಾನೆ ಅವನು ಸ್ವಲ್ಪ ವಿಚಾರಿಸ್ಕೋಬೇಕಾಗಿತ್ತು ಅವನ್ನ. ಅದಕ್ಕೇ ಬೇಗ ಬಂದುಬಿಡೋಣ. ಒಂದು 5-6 ಜನ ಕರ್ಕೊಂಡು ಬಾ ಸದ್ಯಕ್ಕೆ, 100 ಜನ ಎಲ್ಲ ಬೇಡ. ನೀನು ಹ್ಞೂ ಅಂತ ಹೇಳಮ್ಮ. ಈಗ 100 ಜನ ಟೆಂಪೋದಲ್ಲಿ ಹಾಕ್ಕೊಂಡು ಬಂದ್ಬಿಡ್ತೀನಿ. 100 ಜನ ಯಾರು ಏನು ಮಾಡಿದ್ರು ಹೇಳು, ಈಗ ಕರ್ಕೊಬರ್ತೀನಿ. 100 ಜನ ಬೇಡ ಇವಾಗ ಸದ್ಯಕ್ಕೆ. ಒಂದು 5-6 ಜನನ ಕರ್ಕೊಂಡು ಬಾ. ಒಂದು 5-6 ಜನನ ಕರ್ಕೊಂಬ. ಅವನು ಯಾರೂ ಇಲ್ಲ, ಇವ್ರಿಗೇನು ಗೊತ್ತಿಲ್ಲ, ಇವ್ರೇನು ಮಾಡೋದಿಲ್ಲ ಅಂತ ತಿಳ್ಕೊಬಿಟ್ಟವನೆ. ನಾವು ಹೇಗೆ ಇನ್ನೂ ನಾವು ಏರಿಯಾದಾರ ಹೆಂಗೆ ಅಂತ ಹೇಳಿ ಗೊತ್ತಿಲ್ಲ. ಬೇಗ ಕರ್ಕೊಂಬರೋಣ. ಕರ್ಕೊಂಡು ಬಾ. ಇಲ್ಲ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಏನೋ ಅಂದ್ಕೊಬಿಟ್ಟಿದ್ದಾನೆ ಅವನು. ಎಷ್ಟು ಗಾಂಚಲಿ ಮಾಡ್ತಾ ಇದ್ದಾನೆ ಅವನು. ಬೇಗ ಕರ್ಕೊಂಡು ಬಾ, ಹೋಗೋಣ ಅಂಗಡಿ ಹತ್ರ. ಹಾಂ ಸರಿ ಆಯ್ತಮ್ಮ, ಬರ್ತೀನಿ. 5-6 ಜನ ಸಾಕು, ಒಂದು 7-8 ಜನನೇ ಕರ್ಕೊಂಬರ್ತೀನಿ ಹೇಳು. ಸರಿ ಆಯ್ತಣ್ಣ, ಕರ್ಕೊಂಬ. ವಾರ್ನಿಂಗ್ ಮಾಡಿಬರೋಣ. ಆಮೇಲೆ ಅವ್ನು ಅಂಗಡಿ ಎಲ್ಲ ಪೀಸ್ ಅದೇನೋ ಅಂದ್ಕೊಬಿಟ್ಟಿದ್ದಾನೆ ಅವನು. ಅಂಗಡಿ ಬಾಕ್ಲು ಹಾಕೊಂಡು ಅವ್ನು ಕೊಟ್ಟರೆ ಒಬ್ಬ ಬಚಾವ್ ಆಗ್ತಾನೆ, ಕೊಡಲಿಲ್ಲ ಅಂತಂದರೆ ಅವನ ಅಂಗಡಿ ಎಲ್ಲ ಪೀಸು. ಮತ್ತೆ ಅಂಗಡಿ ಮಾಡಬಾರ್ದು ಅವನು ಜೀವನ ಪರ್ಯಂತ. ಅವನ ಅಂಗಡಿ ಹತ್ರ ಬರಬಾರ್ದು ಇಲ್ಲಿ. ಹಾಗೆ ಮಾಡ್ತೀನಿ ನೋಡು. ಸರಿಯಮ್ಮ, ಆಯಿತು, ಕರ್ಕೊಂಡು ಬರ್ತೀನಿ. ನಮ್ಮ ಅಣ್ಣಗೆ ಫೋನ್ ಮಾಡಿದ್ದೆ, ಕರ್ಕೊಂಡು ಬರೋಣ, ಒಂದು 5-6 ಜನ ಕರ್ಕೊಂಡು ಬಾ ಸದ್ಯಕ್ಕೆ ಅಂತ ಹೇಳಿದ್ದೀನಿ. 100 ಜನ ಕರ್ಕೊಂಬರ್ತೀನಿ ಹೇಳಮ್ಮ ಅಂತ ಹೇಳ್ದೆ. ಅದಕ್ಕೆ 100 ಜನ ಏನು ಬೇಡ, ಸದ್ಯಕ್ಕೆ ಒಂದು 5-6 ಜನ ಕರ್ಕೊಂಡು ಬಾ, ಇಲ್ಲಿ ವಾರ್ನಿಂಗ್ ಮಾಡಿಬರೋಣ ನನ್ನ ಮಗನಿಗೆ ಅಂತ ಹೇಳಿ ಹೇಳಿದ್ದಾನೆ ನಮ್ಮ ಅಣ್ಣ. ನಡ್ಗೋಗ್ಬಿಡ್ತಾನೆ ಅವನೇನಾದರೂ. ನಾವು 5-6 ಜನ ಕರ್ಕೊಂಡು ಹೋಗ್ಬಿಟ್ರೆ ನಡ್ಗೋಗ್ಬಿಡ್ತಾನೆ. ಹೇಳ್ದಲೆ 15,000 ದುಡ್ಡು ಕೊಡ್ತಾನೆ, ಸುಮ್ಮನಿರು. ಕರ್ಸು, ಹೇಳ್ತೀನಿ. ಕರ್ಸಿದ್ರೆ ಮತ್ತೆ ಅವನು ಸುಮ್ಮನಾಗೋದು. ಬರ್ತಾರೆ ಹೇಳಿ, ಇವಾಗ ಹೋಗೋಣ. ಇವಾಗ ಬರಲಿ. ನಾನು ಅವ್ನ ಅಂಗಡಿ ಓಪನ್ ಮಾಡಲಿ. ಅಂಗಡಿ ಓಪನ್ ಮಾಡೋ ಅಷ್ಟೊತ್ತಿಗೆ ಕರ್ಕೊಂಡೋಗಿ ನೋಡು, ಅವನಿಗೇನೋ ಗ್ರಾಚಾರ ನನ್ನ ಸುದ್ದಿಗೆ ಬಂದುಬಿಟ್ರೆ ನಾನು ಹೇಗೆ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಇನ್ನೊಂದು ಸತಿ ವಾರ್ನಿಂಗ್ ಮಾಡೋಣ ಅವನಿಗೆ. ಇನ್ನೊಂದು ಸತಿ ವಾರ್ನಿಂಗ್ ಮಾಡಿ ಅವನೇನಾದ್ರೂ ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ, ನಾವು ಕೇಳಿದ್ದು ಅವ್ನು ಕೊಡಲಿಲ್ಲ ಅಂತಂದರೆ ಆಮೇಲೆ ನೋಡ್ಕೊಳ್ಳೋಣ. ಇನ್ನೊಂದು ಸತಿ ಹೋಗಿ ವಾರ್ನಿಂಗ್ ಮಾಡಿ ಬರೋಣ, ಸುಮ್ಮನಿರು. ಯಾಕೋ ಸೋಮೇಶಣ್ಣ ಬೇರೆ ಬರ್ತಾಯಿತೆ. ಬಾ ಸೋಮೇಶಣ್ಣ. ರೇಣುಕಮ್ಮನವ್ರೆ, ನಾನು ಹೇಳಿದ್ನಲ್ಲ ನಾನೇ ಕೊಡ್ತೀನಿ ಅಮೌಂಟ ಅಂತೇಳಿ ಫೋನ್ ಮಾಡಿ ಹೇಳಿದ್ರು. ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಾನು ಕರ್ಕೊಂಡೋಗಿ ಸೇರಿಸಿದ್ಕೆ ನನಗೆ ಯಾಕೆ ಮರ್ಯಾದೆ ತೆಗಿತಾ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲಿಗೆ ಬಿಟ್ಬಿಡಿ. ನಾನೇ 15,000 ಅಮೌಂಟ್ ನಿಮಗೆ ಕೊಡ್ತೀನಿ. ತೊಗೊಳ್ಳಿ, 15,000 ದುಡ್ಡು ತೊಗೊಂಬಂದಿದ್ದೀನಿ. ಬೇಡ 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 ಸೋಮೇಶಣ್ಣ, ನೀನು ಯಾಕೆ ಕೊಡ್ತೀಯಾ? ಅವ್ನು ಕೆಲಸ ಮಾಡಿರೋದು, ಅವ್ನ ಅಂಗಡಿಯಲ್ಲಿ ನಾನು ಕೆಲಸ ಮಾಡಿರೋದು ಅವ್ನು ಕೊಡಬೇಕು. ಅವ್ನ ಕೆಲಸದಿಂದ ತೆಗ್ದಿರೋದು ನೀನಲ್ಲ. ಯಾಕೆ? ನಾನು ಬಿಡೋದಿಲ್ಲಣ್ಣ, ಯಾರು ಹೇಳಿದ್ರೆ ಬಿಡೋದಿಲ್ಲ. ನಾನು ನಾಳೆ ಆಲ್ರೆಡಿ ಇವಾಗ 5-6 ಜನ ಹುಡುಗರನ್ನು ಕರೆಸ್ತಾ ಇದ್ದೀನಿ. ಕರೆಸಿ ಅವನಿಗೆ ವಾರ್ನಿಂಗ್ ಮಾಡಿಸ್ತೀನಿ ನೋಡು. ಅವ್ನು ಏನಾದರೂ ಹಂಗೂ ಬಗ್ಲಿಲ್ಲ ಅಂತಂದ್ರೆ 100 ಜನ ಹುಡುಗರನ್ನು ಕರೆಸಿ ಅವನ್ನ ಹೆಂಗೆ ಬೇಕಾದ್ರೂ ಓಡಿಸೋ ಕೆಪಾಸಿಟಿ ನನಗೈತೆ. ಒಂದು ಹೆಂಗ್ಸಾಗಿರ್ಬೋದು ನಾನು. ಎಷ್ಟು ಕೆಪಾಸಿಟಿ ನನಗೈತೆ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಏನೋ ತಿಳ್ಕೊಂಡಿದ್ದಾನೆ ಅವನು. ಯಾಕೆ ನೀನು ಕೊಡ್ತೀಯ ಅಣ್ಣ? ನಾನು ನಿನ್ನ ಹತ್ರ ಇಸ್ಕೊಳ್ಳೋದಿಲ್ಲ. ಅವ್ನು ಕೊಡ್ಬೇಕು ನನಗೆ. ಅವ್ನು ಕೆಲಸ ಮಾಡಿಸ್ಕೊಂಡಾನ. ಅವನ ಅಂಗಡಿಯಲ್ಲಿ ನಾನು ಕೆಲಸ ಮಾಡಿರೋದು ನಾನು, ನಮ್ಮ ಮನೆಯವ್ರು ಇಬ್ಬರು ಕೆಲಸ ಮಾಡಿದ್ದೀವಿ ಅಂದಮೇಲೆ ಅವ್ನು 15,000 ಅಮೌಂಟ್ ನಮಗೆ ಕೊಡಲೇಬೇಕು. ಅಣ್ಣ, ನಿನಗೆ ಇದಕ್ಕೂ ಸಂಬಂಧ ಇಲ್ಲ. ನೀನು ಸುಮ್ಮನೆ ಏನೋ ಕೆಲಸಕ್ಕೆ ಕರ್ಕೊಂಡೋಗಿ ಸೇರಿಸಿದ್ಯಾ ಅಷ್ಟೇ. ನಮ್ಮ ಮಯಮ್ಮ ನಾವು ಕೊಡೋ ಬಿಡಲ್ಲ. ನಮ್ಮ ಮಯಮ್ಮ ಹೆಂಗೆ ಅಂತ ಗೊತ್ತಿಲ್ಲ. ಹೇಳು, ಅವಳು ಒಂದು ಫೋನ್ ಮಾಡಿದ್ರೆ ಸಾಕು, ಇಡೀ ಏರಿಯಾದಾಗೆ 100 ಜನ ಬರ್ತಾರೆ. ಅಷ್ಟು ಅವಳು ಹುಡುಗರನ್ನ ಇಟ್ಕೊಂಡವಳೆ, ಗೊತ್ತೇ ನಮ್ಮ ಮಯಮ್ಮ. ಗೊತ್ತು, ಎಲ್ಲ ನಿಮಗೆ ಪರಿಚಯ ಐತೆ. ಎಲ್ಲರನ್ನೂ ಪರಿಚಯ ಮಾಡ್ಕೊಂಡು ನೀವೆಲ್ಲ ನಿಮ್ಮ ಕೈ ಕೆಳಗಡೆ ತುಂಬ ಜನ ಇಟ್ಕೊಂಡಿದ್ದೀರಾ ಅಂತ ಗೊತ್ತು ರೇಣುಕಮ್ಮನವ್ರೆ. ನಾನು ಹೇಳ್ತಾ ಇರೋದನ್ನ ಕೇಳಿ ನೀವು. ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಸಮಾಧಾನದಾಗೆ ಕೇಳ್ರಿ. ಸುಮ್ಮನೆ ಯಾಕೆ ಈ ರೀತಿ ನೀವು ಬೇಜಾರಾಗ್ತಾ ಇದ್ದೀರಾ? ನೀವು ನೋಡು, 15,000 ಅಮೌಂಟ್ ತಾನೇ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಸುಮ್ಮನೆ ನೀವು ಇಷ್ಟೊಂದು ಹೋರಾಡೋ ಅಂಥದ್ದೇನಿಲ್ಲ. ಇಲ್ಲ ನೋಡು, ಅವ್ನು ಏನಾದರೂ ಕೊಡಬಾರ್ದು. ಅಂಗಡಿ ಓನರ್ ಪರಿಚಯ ಇದ್ದಾರೆ. ಈಗ ಫೋನ್ ಮಾಡಿದ್ರು ನಾವು ಅಣ್ಣನಿಗೆ ಅವನ್ನ ಖಾಲಿ ಮಾಡಿಸುತ್ತೆ. ಅಷ್ಟು ಅವಣ್ಣ ನನ್ನ ಹತ್ರ ನಂಬಿಕೆಯಾಗಿ, ಅವಣ್ಣ ನನ್ನ ಹತ್ರ ಅಷ್ಟು ಚೆನ್ನಾಗಿದೆ. ಎಲ್ಲ ಗೊತ್ತು, ಆ ಏರಿಯಾದಲ್ಲಿ ಎಲ್ಲ ಗೊತ್ತು ಅಂದಮೇಲೆ ಅವ್ನು ಹೆಂಗೆ ಅಂಗಡಿ ಮಾಡ್ತಾನಣ್ಣ? ಮುಚ್ಕೊಂಡು ಹೋಗ್ಬೇಕು, ಆ ರೀತಿ ಮಾಡ್ತೀನಿ ನಾನು. ಏನೋ ತಿಳ್ಕೊಬಿಟ್ಟಿದ್ದೇನೆ ನಾನು ಎಂಥ ಹಿಂಗ್ಸ್ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಬೇಡ 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 ರೇಣುಕಮ್ಮವ್ರೆ, ಆ ರೀತಿ ಮಾಡಿಬಿಡಿ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ನಾವು ಅಕ್ಕಪಕ್ಕದಲ್ಲಿ ಇರೋದ್ರಿಂದ, ಒಂದೇ ಹತ್ರ ಅಂಗಡಿ ಮಾಡ್ತಾ ಇರೋದ್ರಿಂದ ಈಗಳಪ್ಪ ಹಿಂಗೆ ಸೋಮೇಶಣ್ಣ ಕರ್ಕೊಂಡು ಬಂದು ಸೇರಿಸ್ತು ನೋಡಿ, ಈ ರೀತಿ ಮಾಡೋದ್ರು ಅಂತ ನನಗೆ ಕೆಟ್ಟ ಹೆಸರು ತರಬೇಡಿ ಪ್ಲೀಸ್. ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಏನು ಗಲಾಟೆ ಮಾಡೋದಾಗಲಿ ಅದೆಲ್ಲ ಮಾಡಬೇಡಿ. ನಾನು ಕೊಡ್ತೀನಿ ಅಂತ ಹೇಳ್ತಾ ಇಲ್ವಾ? 15,000 ಅಮೌಂಟ್ಗಾಗಿ ಯಾಕೆ ವ್ಯಾಪಾರ ಮಾಡೋ ಜಾಗದಲ್ಲಿ ಬಂದು ಗಲಾಟೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸುಮ್ಮನಿದ್ದು ಬಿಡಿ ರೇಣುಕಮ್ಮನವ್ರೆ, ಯಾಕೆ ಸುಮ್ಮನೆ ಜಗಳ ಮಾಡ್ತೀರಾ? ಬರ್ತಾರಮ್ಮ, ಇವಾಗ ಫೋನ್ ಮಾಡಿ ಹೇಳಿದ್ದೀನಿ. 6 ಜನ ಹುಡುಗರು ಬರೋದಕ್ಕೆ ಹೇಳಿದ್ದೀನಿ. ನೋಡು, ನಮ್ಮಣ್ಣ ಬಂದ್ಬಿಟ್ಟ. ನಮ್ಮಣ್ಣ ಪೈಲ್ವಾನ್ಗೆ ಹೇಳ್ಬಿಟ್ರೆ ಸಾಕು, 100 ಜನ ಹುಡುಗರನ್ನು ಕರೆಸ್ತಾನೆ. ಗೊತ್ತು ರೇಣುಕಮ್ಮನವ್ರೆ, ನಿಮಗೆಲ್ಲ ಗೊತ್ತು. ಎಲ್ಲ ಪರಿಚಯಸ್ಥರು ಇದ್ದಾರೆ ಅಂತೇಳಿ ಗೊತ್ತು. ಯಾಕೆ ಈ ರೀತಿ ಮಾಡ್ತೀರಾ? ನನಗೆಲ್ಲ ಗೊತ್ತು. ನಿಮ್ಮ ಕೈ ಕೆಳಗಡೆ ಎಷ್ಟು ಜನ ಇದ್ದಾರೆ ಏನು ಎಲ್ಲ ಗೊತ್ತೈತೆ. ಪ್ಲೀಸ್, ನನಗೋಸ್ಕರ ನೀವು ಬಂದು ಗಲಾಟೆ ಮಾಡೋದಾಗಲಿ, ಏನೋ ನೀವು ಅವ್ರಿಗೆ ತೊಂದರೆ ಮಾಡೋದಾಗಲಿ ಮಾಡಬೇಡಿ. 15,000 ಅಮೌಂಟ್ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ. ಪ್ಲೀಸ್, ಏನು ತೊಂದರೆ ಮಾಡಬೇಡಿ ರೇಣುಕಮ್ಮನವ್ರೆ.
ಇಲ್ಲ ಅಣ್ಣ, ನಮ್ಮಯ್ಯನ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ಅಂತ ಕಿತ್ಕೋಬೇಕು, ವಸೂಲಿ ಮಾಡಬೇಕಂದ್ರೆ ವಸೂಲಿ ಮಾಡ್ತಾಳೆ ಅಷ್ಟೇ. ನೀನು ಏನೋ ತಿಳ್ಕೊಂಡಿದ್ಯಣ್ಣ, ನಮ್ಮಯ್ಯಮ್ಮ ಹಂಗಲ್ಲ, ಸಾಧಾರಣ ಅಲ್ಲ. ಯಾಕಮ್ಮ? ಯಾಕೆ? ಈ ಯಾರಿಂದ ಹೇಳು ಸಮಸ್ಯೆ ಆಗಿರೋದೀಗ? ಅಣ್ಣ, ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಅಣ್ಣ, ಅಲ್ಲಿ ನನ್ನ ಮಗ ಕೆಲಸ ಮಾಡಿಸ್ಕೊಬಿಟ್ಟು ಕೆಲಸ ಮಾಡಿಸ್ಕೊಂಡ 4-5 ದಿವಸ ಕೆಲಸ ಮಾಡಿಸ್ಕೊಂಡು ನಾನು ಇವಾಗ ಸಂಬಳ ಕೊಡೋದಿಲ್ಲ ಅಂತ ಹೇಳ್ತಾವನೆ. ಇದ್ದಕ್ಕಿದ್ದಂಗೆ 10,000 ಸಂಬಳಕ್ಕೆ ಕೊಡಬೇಕು, ಇದ್ದಕ್ಕಿದ್ದಂಗೆ ಕೆಲಸದಿಂದ ತೆಗ್ದಿರೋದಕ್ಕೆ 5,000 ನಮಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕು ಅವನು. ಅದಕ್ಕೆ 15,000 ಕೊಡಲೇಬೇಕು ಅಂದರೆ ಕೊಡೋದಿಲ್ಲ ಅಂತ ಗಲಾಟೆ ಮಾಡ್ತಾವನೆ. ಅದಕ್ಕೇ ನಾವು ಕೆಲಸದಿಂದ ಬೇರೆ ತೆಗ್ದವನಲ್ಲ, ಅದಕ್ಕೆ ಇವಣ್ಣ ಬಂದೈತೆ ನಾನೇ ಕೊಡ್ತೀನಿ ಅಂತ. ಅದಕ್ಕೆ ಇವಣ್ಣ ಯಾಕೆ ಕೊಡ್ಬೇಕು ಪಾಪ? ಅವ್ನು ಕೆಲಸ ಮಾಡಿಸ್ಕೊಂಡಿರೋದು, ಅವ್ನ ಅಂಗಡಿಲಿ ಕೆಲಸ ಮಾಡಿರೋದು ಅಂದಮೇಲೆ ಅವ್ನು ಕೊಡಬೇಕು. ಇವಣ್ಣನ ಹತ್ರ ಇಸ್ಕೊಂಡ್ರೆ ಎದಂಗೆ ಚೆನ್ನಾಗಿರುತ್ತೆ. ಅಣ್ಣ ಬೇಡ ಅಣ್ಣ, ನೀನು ಕೊಡಬೇಡ. ನೀನು ಏನಕ್ಕೆ ಕೊಡ್ತೀಯಾ? ಏನೋ ಗ್ರಾಚಾರ, ನಡಿಯಮ್ಮ ತೋರಿಸೋದು ಯಾವ ಅಂಗಡಿ ನೋಡೋಣ, ನಡಿ. ಬಿಡ್ರಿ ಪೈಲ್ವಾನಪ್ಪ ಅವರೇ, ಏನೋ ಆಗೈತೆ, ಸುಮ್ಮನೆ ಯಾಕೆ ಕಿರಿಕ್ ಮಾಡಿಕೊಂಡು. ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಕರೆಸ್ದೆ. ಅವನು ಹಂಗೆ ಸ್ವಲ್ಪ ಲೆಕ್ಕ ಹಾಕೋದು ಜಾಸ್ತಿ. ಅಂಗಡಿ ಇರೋನ ಮೇಲೆ ಹಂಗೆ ಅಲ್ವಾ, ₹1 ಎಂಟಣಿಗೆ ಲೆಕ್ಕ ಹಾಕ್ತಾ ಇರ್ತಾರೆ. ನಾನು ಇಲ್ಲೋಡು, ಅವ್ನು ಎಲ್ಲೇನು ಅಂಗಡಿ ಇರಬಾರ್ದು, ಇಟ್ರು ಅವ್ನಿಗೆ ವಿರುದ್ಧವಾಗಿ ನನಗೇನು ಅಂಗಡಿ ಮಾಡೋದು ದೊಡ್ಡದಲ್ಲ ಸೋಮೇಶಣ್ಣ. ಅಂಗಡಿ ಮಾಡಿ ಎತ್ತಿಸ್ಬಿಡ್ತೀನಿ. ಓನರ್ಗೆ ಫೋನ್ ಮಾಡಿ ಅದೇ ಜಾಗದಲ್ಲಿ ನಾನೇ ಅಂಗಡಿ ಮಾಡ್ತೀನಿ. ಅದೇ ಥರ ನಾನು ಹೋಲ್ಸೇಲ್ ಅಂಗಡಿ ಮಾಡೋ ಕೆಪಾಸಿಟಿ ನನಗೈತೆ. ಅದೇ ಥರ ಮಾಡಿ ಏನು ಬೇಕಾದರೂ ಮಾಡಬಲ್ಲೆ ನಾನು. ಅಷ್ಟು ಕೆಪಾಸಿಟಿ ನನ್ನಲ್ಲಿ ಐತೆ. ಗೊತ್ತಿದೆ ಅಂತ ಹೇಳಿದ್ನಲ್ಲಮ್ಮ, ಏನೋ ಗೊತ್ತಿದೆ. ಬೇಡ ಗಲಾಟೆ ಮಾಡಬೇಡ್ರಿ ದಯವಿಟ್ಟು, ಹೇಳ್ತಾ ಇದ್ದೀನಿ, ಗಲಾಟೆ ಮಾಡಬೇಡಿ. ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನಾನು. ನನ್ನ ಮಾತಿಗೆ ಬೆಲೆ ಕೊಡಿ ಪ್ಲೀಸ್. ನಾನು ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ ಅಂದಮೇಲೆ ರೇಣುಕಮ್ಮನವ್ರೆ, ನೀವು ಬೆಲೆ ಕೊಡಬೇಕು. ಯಾಕೆ ಸುಮ್ಮನೆ ಇವಾಗ ಅವನಿಗೆ ಬೇಜಾರಾಗ್ಬಿಡುತ್ತೆ. ಭಾಳ ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ ಅಲ್ಲಿ. ಭಾಳ ವರ್ಷ ಆಯಿತು ಅವ್ನು ಅಂಗಡಿ ಮಾಡಿಬಿಟ್ಟು ಜಾಗದಲ್ಲಿ. ಅದಕ್ಕೆ ನಾವು ಅವರು ತುಂಬಾ ಚೆನ್ನಾಗಿದ್ದೀವಿ ಅಕ್ಕಪಕ್ಕದಲ್ಲಿ ಇರಬೇಕಾದ್ರೆ. ಸುಮ್ಮನೆ ಈ ರೀತಿ ಎಲ್ಲನ ಕಿರಿಕ್ ಆಗಿಬಿಟ್ರೆ ಮತ್ತು ನಮ್ಮ ಮೇಲೆ ಬೇಜಾರಾಗ್ತಾರೆ ಅವರು. ನಮಗೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿಗೆ ಸುಮ್ಮನೆ ಆಗ್ಬಿಡಿ. ಯಾವುದೇ ಅಂಗಡಿ ಹತ್ರ ಬಂದು ಗಲಾಟೆ ಮಾಡೋದಾಗಲಿ ಅದು ಯಾವ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಅಂಗಡಿ ಹತ್ರ ವ್ಯಾಪಾರ ಮಾಡೋ ಜಾಗದಲ್ಲಿ ಯಾಕೆ ಸುಮ್ಮನೆ ಕಿರಿಕ್ ಮಾಡಿಕೊಂಡು, ಪ್ಲೀಸ್ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಅಣ್ಣ, ನೀನು ಎಷ್ಟು ಕೇಳ್ಕೊಂಡ್ರು ಇಷ್ಟೇ, ನಾನಂತೂ ಬಿಡೋದಿಲ್ಲ. ಇವಾಗ ಬರ್ತಾರೆ 5-6 ಜನ ಹುಡುಗರನ್ನ ಕರ್ಕೊಂಡು ಬರ್ತೀನಿ. ವಾರ್ನಿಂಗ್ ಮಾಡೋದಕ್ಕೆ ಬರ್ತಾ ಇದ್ದೀನಿ 5-6 ಜನ ಹುಡುಗರನ್ನ ಕರ್ಕೊಂಡು. ಅವನ್ನೇನು ಇಲ್ಲಡು ಹೊಡಿಯೋದು ಬಡಿಯೋದೇನು ನನಗೇನು ದೊಡ್ಡದಲ್ಲ. ಈಗ 10 ಜನ ಹುಡುಗರನ್ನ ಕರೆಸಿ ಅವನ್ನ ಚೆನ್ನಾಗಿ ಓಡಿಸ್ಬೋದು. ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತೈತೆ. ಹೆಂಗೆ ಬೇಕಾದ್ರೂ ಮಾಡಬಲ್ಲೆ ನಾನು. ಸುಮ್ಮನೆ ನಡಿಯಮ್ಮ, ಈಗ ಬರ್ತಾರೆ, ಬಾಯಿಲಿ ಹೋಗೋಣ. ಅವ್ನು ಯಾವನ್ ತೋರಿಸು, ಬಾಯಿಲಿ ಹೋಗೋಣ. ಬೇಡ ಬೇಡ ಬೇಡ, ನಿಮ್ಮ ತಂಗಿಯವ್ರಿಗೆ ಹೇಳಿ ಪ್ಲೀಸ್, ಬೇಡ. ಸುಮ್ಮನಿರು ಸೋಮೇಶಣ್ಣ, ನೀನೇನೋ ಗೊತ್ತಿಲ್ಲ ಅನ್ನೋ ಥರ ಸುಮ್ಮನಿದ್ದು ಬಿಡು ಅಷ್ಟೇ. ನಾವು ಅವನು ನೋಡ್ಕೊತೀವಿ. ಅದೇನು ಮಾಡ್ಬೇಕಂತ ನಮಗೆ ಗೊತ್ತೈತೆ. ನೀನು ಸುಮ್ಮನೆ ಮಾತಾಡೋದಕ್ಕೆ ಹೋಗ್ಬಿಡ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡ. ಅದೇನು ಮಾಡ್ಬೇಕು ಮೊದಲು ನಾವು ಅದನ್ನು ಮಾಡ್ತಾ ಇರ್ತೀವಿ. ಅಯ್ಯೋ, ಇವರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಮ್ಮ ತುಂಬ ಬಜಾರಿ ಹಿಂಗ್ಸು. ಅರ್ಶನ ಅಂಗಡಿ ಹತ್ರ ಜಗಳ ಮಾಡೋದಕ್ಕೆ ಅವರು ಇವ್ರನ್ನ ಹುಡುಗರನ್ನೆಲ್ಲ ಕರ್ಕೊಂಡು, ಇವನೊಬ್ಬ ಪೈಲ್ವಾನೊಬ್ಬ ಬೇರೆ ಇದ್ದಾನೆ, ಹುಡುಗರನ್ನೆಲ್ಲ ಕರ್ಕೊಂಡು ಒಂದು ಸ್ವಲ್ಪ ಜನ ಇವ್ರ ಕೈ ಕೆಳಗೆ ಅವರು ಇವರು ಹೇಳ್ದಂಗೆ ಕೇಳ್ತಾರೆ. ಅದಕ್ಕೇ ಗಲಾಟೆ ಮಾಡೋದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನೇ ಕೊಡ್ತೀನಿ ಅಂತಂದ್ರೂ ಬೇಡ, ನೀನೇನೋ ಕೊಡ್ತೀಯ, ನಿನ್ನ ಅಂಗಡಿಲೆಲ್ಲ ಕೆಲಸ ಮಾಡಿರೋದು, ಅವ್ರ ಅಂಗಡಿಲಿ ಕೆಲಸ ಮಾಡಿದ್ದೀನಿ, ಅವನೇ ಸಂಬಳ ಕೊಡಬೇಕು ಅಂತ ಇವರು. ಅವ್ನು ನೋಡಿದ್ರೆ ಏನು ಹೇಳ್ತಾನೋ ಏನೋ, ಅವ್ನಿಗೆ ಕೊಡ್ತೀನಿ 15,000 ನೀನೇ ಕೊಡಪ್ಪ ಅಂತ ಹೇಳ್ತೀನಿ ಅವ್ನಿಗೆ ಅಷ್ಟೇ. ನಂದೇ ಹೋದ್ರೂ ಹೋಗ್ಲಿ, ನಂಗೆ ಕರ್ಕೊಂಬಂದು ಕೆಲಸಕ್ಕೆ ಸೇರಿಸಿದ್ಕೆ ನಾನು ಮರ್ಯಾದೆ ಉಳಿಸ್ಕೋಬೇಕು. ಯಾಕೆ ಸುಮ್ಮನೆ ಇಂಥವ್ರು ಸೇರಿಸಿದ್ರಪ್ಪ, ಹಿಂಗಾಯ್ತು ಅಪ್ಪ ಅನ್ನೋದು ನಾನು ಹೆಸರು ಹೊತ್ಕೊಳ್ಳೋದು ಬೇಡ. ಅದಕ್ಕೆ ನಂದೇ 15,000 ಹೋದ್ರೂ ಹೋಗ್ಲಿ ಅಂತ ಕೊಡೋದಕ್ಕೆ ಬಂದರೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ ಇವರು. ಈ ರೇಣುಕಮ್ಮ ತುಂಬ ಬಜಾರಿ ಅಂತ ನೋಡಿ ಹಿಂಗೆ ರೇಗಾಡ್ತಾ ಇದ್ದಾಳೆ ಈ ಅಮ್ಮ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.